ಜೈ ಮಂಜುನಾಥ. ಆತ್ಮೇರೆ ದಯಾನಂದ ಸಕಲೇಶ್ವರ ಇವರ ನೇತೃತ್ವದಲ್ಲಿ ಧರ್ಮಸ್ಥಳ ಜನಜಾಗೃತಿ ಸಮಿತಿಯ ಒಂದು ಜೀರ್ಣೋದ್ಧಾರ ದೇವಸ್ಥಾನಗಳ ಒಂದು ದರ್ಶನದೊಂದಿಗೆ ಇವಾಗ ನಾವು ಕೊಪ್ಪಳವನ್ನು ಮುಗಿಸಿಕೊಂಡು ಹಾಗೆ ಆನ್ ದ ವೇ ಪ್ರವಾಸದೊಂದಿಗೆ ಈಗ ನಾವು ಈ ಒಂದು ಕೊಪ್ಪಳ ಜಿಲ್ಲೆಯ ಉಲಗಿ ತಾಲೂಕಿನ ಉಲಿಗಿಯಲ್ಲಿರ್ತಕ್ಕಂತಹ ಸೋಮೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೇವೆ. ಈ ದೇವಸ್ಥಾನ ಅಂತಕ್ಕಂಥದ್ದು ಕೂಡ ಸುಮಾರು 800ರಿಂದ 1000 ವರ್ಷಗಳ ಹಳೆಯ ದೇವಸ್ಥಾನ ಆಗಿರ್ತಕ್ಕಂಥ ನಮ್ಮೆಲ್ಲರಿಗೂ ಗಮನಕ್ಕೆ ಬರ್ತಾ ಇದೆ. ಈ ದೇವಸ್ಥಾನವು ಕೂಡ ಅತ್ಯಮೂಲ್ಯವಾಗಿರ್ತಕ್ಕಂತಹ ಒಂದು ಶಿಲ್ಪಕಲೆಗಳಿಂದ ಕಲ್ಲುಗಳಿಂದಲೇ ನಿರ್ಮಾಣ ಆಗಿರ್ತಕ್ಕಂಥದ್ದು. ಅರ್ಚಕರು ಇಲ್ಲದ ಕಾರಣ ನಾವು ಹೊರಗಿನಿಂದಲೇ ಈ ಒಂದು ಒಳಗಿನ ಒಂದು ಫೋಟೋವನ್ನು ಭಾವಚಿತ್ರವನ್ನು ತೆಗೆದುಕೊಳ್ತಾ ಇದ್ದೇವೆ. ಹಾಗಾಗಿ ಪ್ರತಿಯೊಂದು ದೇವಸ್ಥಾನಗಳು ಕೂಡ ಇದೇ ರೀತಿ ನಮ್ಮ ಪೂರ್ವಿಕರು ಇಂತಹ ಒಂದು ಆದರ್ಶವಾದಂಥ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಇದನ್ನು 2011ರಲ್ಲಿ ಧರ್ಮಸ್ಥಳ ದೇವಸ್ಥಾನ ಟ್ರಸ್ಟ್ನ ವತಿಯಿಂದ ಮತ್ತೆ ಒಂದು ಜೀರ್ಣೋದ್ಧಾರ ಮಾಡುವಂಥ ಪ್ರಯತ್ನವನ್ನು ಮಾಡಿ ಇಡೀ ಸಮಾಜಕ್ಕೆ ಒಂದು ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಆದರೂ ಕೂಡ ಕೆಲವೊಂದು ಸಂದರ್ಭ ಕಾರಣಾಂತರಗಳು ಇಲ್ಲಿನ ವ್ಯವಸ್ಥೆ ಅಂತಕ್ಕಂಥದ್ದು ಇನ್ನೂ ಸ್ವಲ್ಪ ಶಿಸ್ತಿನ ವ್ಯವಸ್ಥೆ ನಿರ್ಮಾಣ ಆಗ್ತಕ್ಕಂಥದ್ದು ಅವಶ್ಯಕತೆ ಇದೆ. ಇಲ್ಲಿ ಕುಟುಂಬ ಸಮೇತರಾಗಿರ್ತಕ್ಕಂಥ ಶಿವನ ಕುಟುಂಬ ಸಮೇತವೇ ಇಲ್ಲಿದೆ ಅಂತ ಈ ಕಡೆ ನೋಡಿದಾಗ ಇಲ್ಲಿ ಪಾರ್ವತಿ ದೇವಸ್ಥಾನ ಇರ್ತಕ್ಕಂಥದ್ದು, ಇಲ್ಲಿ ಸೋಮೇಶ್ವರ ದೇವಸ್ಥಾನ, ಆ ಕಡೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ, ಆ ಕಡೆ ಒಂದು ಮಹಾಗಣಪತಿಯ ದೇವಸ್ಥಾನ ಇರ್ತಕ್ಕಂಥದ್ದು ಮತ್ತು ಈ ಭಾಗದಲ್ಲಿ ನವಗ್ರಹ ದೇವತೆಗಳು ಕೂಡ ಈ ಒಂದು ದೇವಮೂಲೆಯಲ್ಲಿ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇಡೀ ಒಂದು ಶಿವನ ಒಂದು ಕುಟುಂಬವೇ ಈ ಒಂದು ಕ್ಷೇತ್ರದಲ್ಲಿದೆ ಅಂತ ಹೇಳ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ನೋಡಲಿಕ್ಕೆ ಅದ್ಭುತವಾಗಿರ್ತಕ್ಕಂಥದ್ದು. ಮತ್ತು ಈ ಒಂದು ಕ್ಷೇತ್ರದ ಪಕ್ಕದಲ್ಲಿ ಹುಲಿಗೆಮ್ಮ ದೇವಸ್ಥಾನ ಅಂತಕ್ಕಂಥದ್ದು ಅತ್ಯಮೂಲ್ಯ ಪ್ರಸಿದ್ಧಿಯಾಗಿರ್ತಕ್ಕಂಥ ದೇವಸ್ಥಾನ. ಹಾಗಾಗಿ ತಾವು ಯಾರಾದರೂ ಕೂಡ ಈ ಕಡೆ ಬಂದಾಗ ಈ ಒಂದು ಸೋಮೇಶ್ವರನ ದೇವಸ್ಥಾನವನ್ನು ದರ್ಶನ ಮಾಡಿ ಒಂದು ಹಳೆಯ ಪೂರ್ವಿಕರು ಯಾವ ರೀತಿ ಒಂದು ದೇವಸ್ಥಾನವನ್ನು ಒಂದು ಕೆತ್ತನೆ ಮಾಡಿ ನಿರ್ಮಾಣ ಮಾಡ್ತಿರ್ತಕ್ಕಂಥದ್ದನ್ನು ತಾವೆಲ್ಲರೂ ಗಮನಿಸಬೇಕಾಗಿ ವಿನಂತಿ. ಹಾಗಾಗಿ ಪ್ರತಿಯೊಬ್ಬರ ಜನ್ಮ ಸಿದ್ಧಕ್ಕೂ ಅಂದರೆ ಧರ್ಮೋ ರಕ್ಷಿತೋ ರಕ್ಷಿತಃ ಅಂತಕ್ಕಂಥದ್ದು ಪ್ರತಿಯೊಬ್ಬರ ನಮ್ಮ ಹಿಂದೂಗಳ ಜನ್ಮ ಸಿದ್ಧಕ್ಕಾಗಿರ್ತಕ್ಕಂಥದ್ದು. ಅಂತಹ ಕಾರ್ಯವನ್ನು ಧರ್ಮಸ್ಥಳ ಸೇವಾ ಟ್ರಸ್ಟು ಮಾಡ್ತಾ ಇದೆ. ಹಾಗಾಗಿ ಈ ಒಂದು ವಿಡಿಯೋವನ್ನು ತಾವೆಲ್ಲರೂ ಕೂಡ ಬೆಂಬಲಿಸಿ ಧರ್ಮ ರಕ್ಷಣೆಗಾಗಿ ಈ ಪ್ರತಿಯೊಬ್ಬರೂ ಕೂಡ ಭಾಗವಹಿಸಿ ಒಂದು ಧರ್ಮ ಪ್ರಸಾರಕ್ಕಾಗಿ ತಾವೆಲ್ಲರೂ ಕೂಡ ಸಹಕಾರ ಆಗಬೇಕು ಅಂತ ಈ ಸಂದರ್ಭ ವಿನಂತಿಯನ್ನು ಮಾಡ್ಕೊಳ್ತೇವೆ. ಜೈ ಧರ್ಮಸ್ಥಳ ಮಂಜುನಾಥ. ಆದ್ಮೇಲೆ ಇವತ್ತು ನಾವು ಧರ್ಮಸ್ಥಳ ಜನಜಾಗೃತಿ ಒಂದು ಟ್ರಸ್ಟ್ನ ವತಿಯಿಂದ ದಯಾನಂದ ಸಕಲೇಶ್ವರ ಇವರ ಒಂದು ನೇತೃತ್ವದಲ್ಲಿ ಇವತ್ತು ಸುಮಾರು 6 ತಿಂಗಳುಗಳಿಂದ ನಿರಂತರ ಈ ಒಂದು ದೇವಸ್ಥಾನ ಜೀರ್ಣೋದ್ಧಾರದ ಒಂದು ಪ್ರವಾಸವನ್ನು ಮಾಡ್ತಾ ಇದ್ವಿ. ಹಾಗಾಗಿ ಇವತ್ತು ಈ ದಿನ ವಿಶೇಷವಾದಂತಹ ಒಂದು ಪ್ರವಾಸೋದ್ಯಮವಾಗಿರ್ತಕ್ಕಂಥ ಹಂಪಿಯ ಪಕ್ಕದಲ್ಲೇ ಇರತಕ್ಕಂತಹ ಸೋಮೇಶ್ವರ ದೇವಾಲಯ ಒಂದು ಜೀರ್ಣೋದ್ಧಾರ ಆಗಿರ್ತಕ್ಕಂಥದ್ದನ್ನು ನೀವು ತಾವು ಬೋರ್ಡಲ್ಲಿ ನೋಡ್ತಾ ಇರ್ಬೋದು. ಏಕೆಂದರೆ ಒಳಗಡೆ ಒಂದು ಕಾಂಪೌಂಡ್ನ ಒಳಗಡೆ ಇರೋದ್ರಿಂದ ಇದು ನಾವು ದೇವಸ್ಥಾನದ ಒಳಗಡೆ ಹೋಗಲಿಕ್ಕೆ ಆಗ್ತಾಯಿಲ್ಲ. ಹಾಗಾಗಿ ಹೊರಗಡೆಯಿಂದಲೇ ತಮಗೆ ಇವರು ಜೀರ್ಣೋದ್ಧಾರ ಆಗಿರ್ತಕ್ಕಂಥದ್ದನ್ನ ತಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇದು ಕೂಡ ಈ ದೇವಸ್ಥಾನ ಅಂತಕ್ಕಂಥದ್ದು ಕೂಡ ವಿಜಯನಗರ ಕಾಲದಿಂದಲೂ ಕೂಡ ಒಂದು ಅತ್ಯಮೂಲ್ಯವಾದಂಥ ಅದ್ಭುತವಾದಂಥ ಒಂದು ಒಳಗಡೆ ಇರತಕ್ಕಂಥ ದೇವಸ್ಥಾನ ಅಂತ ಇಲ್ಲಿನ ಸಾರ್ವಜನಿಕರು ಹೇಳುವಂಥ ಪ್ರಯತ್ನ ಆಗಿದೆ. ಹಾಗಾಗಿ ಇಂತಹ ಒಂದು ಧರ್ಮ ಕಾರ್ಯ ಅಂತಕ್ಕಂಥದ್ದು ಅದ್ಭುತವಾಗಿ ಆಗಲೇಬೇಕಾಗ್ತದೆ. ಹೇಗೆ ಹಳೆಯ ಹಂಪಿ ಅಂತಕ್ಕಂಥದ್ದು ಕೂಡ ಯಾವ ರೀತಿ ನಷ್ಟದ ರೀತಿಯಲ್ಲಿತ್ತೋ ಅದೇ ರೀತಿಯಲ್ಲೂ ಕೂಡ ಇದು ನಷ್ಟದಲ್ಲಿದ್ದಂಥ ಒಂದು ಸ್ಥಿತಿಯನ್ನು ಧರ್ಮಸ್ಥಳ ವತಿಯಿಂದ ಜೀರ್ಣೋದ್ಧಾರ ಮಾಡುವಂಥ ಪ್ರಯತ್ನ ಆಗಿದೆ. ಆದ್ಮೇಲೆ ಈಗ ನಾವಿಲ್ಲಿ ಬಂದು ಏನು ಸೋಮೇಶ್ವರನ ದೇವಸ್ಥಾನ ಬಳಿ ಬಂದಿದ್ದೇವೆ. ಆದರೆ ಇಲ್ಲಿನ ಒಂದು ಸ್ಥಳೀಯರನ್ನು ವಿಚಾರಣೆ ಮಾಡಿದಾಗ ಒಳಗಡೆ ದೇವಸ್ಥಾನನೇ ಇಲ್ಲ ಅಂತ ಈಗ ಒಂದು ಶಬ್ದವನ್ನು ಹೇಳ್ತಾ ಇದ್ದಾರೆ. ಆದರೆ ಧರ್ಮಸ್ಥಳದ ವತಿಯಿಂದ ಹಳೆಯ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿರ್ತಕ್ಕಂಥದ್ದು ಒಂದು ಬೋರ್ಡನ್ನು ಕೊಟ್ಟಿರ್ತಕ್ಕಂಥ ಶಿಲಾಶಾಸನವನ್ನು ಕೂಡ ಕೊಟ್ಟಿದ್ದಾರೆ. ಆದರೂ ಕೂಡ ಇಲ್ಲಿ ಬಂದಾಗ ಅದಕ್ಕೆ ಪೂಜೆ ಪುರಸ್ಕಾರ ನಡೀತಾ ಇದೆ. ಅಲ್ಲಿ ಏನು ಅಂತ ಗೊತ್ತಿಲ್ಲ. ಗೇಟನ್ನು ಬಾಗಿಲು ಹಾಕಿದ್ದಾರೆ. ಹೊರಗಡೆ ಮಾತ್ರ ನಮಗೆ ನೋಡಲಿಕ್ಕೆ ಹೆಸರು ಮಾತ್ರ ಬೋರ್ಡ್ ಕಾಣ್ತಾ ಇದೆ. ಹಾಗಾಗಿ ನಾವು ಹೊರಗಡೆ ಸುಮಾರು 1.5 ಕಿಲೋಮೀಟರ್ ಹೊರಗಡೆ ಇರೋದ್ರಿಂದ ನಾವು ಡ್ರೋನ್ ಮುಖಾಂತರ ಕೂಡ ಅಟ್ಲೀಸ್ಟ್ ಒಂದು ಶೂಟ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ತೀವಿ. ತಾವು ನೋಡ್ಬೋದು. ಅಂದರೆ ದೇವಸ್ಥಾನ ಅಂತಕ್ಕಂಥದ್ದು ಜೀರ್ಣೋದ್ಧಾರ ಆಗಿ ನಿತ್ಯ ನಿರಂತರದ ಪೂಜೆ ಆಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಈ ದೇವಸ್ಥಾನವನ್ನು ಧರ್ಮಸ್ಥಳ ವತಿಯಿಂದ ಜೀರ್ಣೋದ್ಧಾರ ಮಾಡ್ತಕ್ಕಂಥದ್ದು. ಈಗ ಜೀರ್ಣೋದ್ಧಾರ ಆದ ನಂತರ ಅವ್ರಿಗೆ ಸಾರ್ವಜನಿಕರಿಗಾಗಲಿ ಮತ್ತೊಬ್ಬರಿಗಾಗಲಿ ಅಲ್ಲಿಗೆ ಅನುಮತಿಯನ್ನು ಕೊಡಲಿಲ್ಲ ಅಂತ ಅಂದರೆ ಪೂಜೆ ಆದರೂ ಹೇಗೆ ಮಾಡಲಿಕ್ಕೆ ಸಾಧ್ಯ? ಸಾರ್ವಜನಿಕ ಭಕ್ತಾದಿಗಳ ದರ್ಶನವನ್ನು ಮಾಡಲಿಕ್ಕೆ ಅದು ಹೇಗೆ ಸಾಧ್ಯ ಇರ್ತದೆ? ಹಾಗಾಗಿ ಸಂಬಂಧಪಟ್ಟಂಥ ಅಧಿಕಾರಿಗಳು ನಿರಂತರ ಸಾರ್ವಜನಿಕರು ಬಂದಾಗ ಗೇಟನ್ನು ಓಪನ್ ಇಡುವಂಥ ಪ್ರಯತ್ನ ಮಾಡಬೇಕು. ಏಕೆಂದರೆ ಇದು ಸಾಮಾನ್ಯ ಕ್ಷೇತ್ರ ಅಲ್ಲ. ದೇಶ ವಿದೇಶದಿಂದಲೂ ಕೂಡ ಹಂಪಿಯ ದಿವ್ಯ ದರ್ಶನಕ್ಕೆ ಬರ್ತಾರೆ. ಯಾವಾಗ ಒಂದು ದೇವಸ್ಥಾನ ಅಂತಕ್ಕಂಥದ್ದು ಒಂದು ಓಪನ್ ಇದ್ದರೆ ಯಾರಾದರೂ ಕೂಡ ಬಂದು ಆ ದೇವರ ದರ್ಶನವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಹಾಗಾಗಿ ಖಂಡಿತವಾಗ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ನಿರಂತರ ಗೇಟನ್ನು ತೆಗೆದು ಹೋಗ್ತಕ್ಕಂಥವ್ರಿಗೆ ಆ ಒಂದು ದಿವ್ಯ ದರ್ಶನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಆದ್ಮೇಲೆ ಈಗ ನಾವು ಒಮ್ಮೆ ಅವ್ರನ್ನ ಮತ್ತೊಮ್ಮೆ ಕೇಳ್ಕೊಂಡಾಗ ಅವರು ಒಳಗಡೆ ಬರಲಿಕ್ಕೆ ಪರ್ಮಿಷನ್ನ ಕೊಟ್ಟರು.
ಆದರೆ ಈ ದೇವಸ್ಥಾನದ ಬಳಿ ನಾವು ಬಂದಿದ್ದೇವೆ. ಆದರೆ ದೇವಸ್ಥಾನ ನಮಗೆ ಪೂಜೆ ನಡೀತಾ ಇದೆ ಇಲ್ವೋ ಗೊತ್ತಿಲ್ಲ, ಬಟ್ ಒಳಗಡೆ ನೋಡ್ಲಿಕ್ಕೆ ಆಗಲಿಲ್ಲ, ಬಾಗಿಲಾಕಿದೆ. ಇಲ್ಲಿನ ವಸ್ತುಸ್ಥಿತಿ ನೋಡಿದ್ರೆ ಯಾವುದೇ ರೀತಿಯಾದಂತಹ ಪೂಜೆ ಆಗ್ತಾ ಇಲ್ಲ ಅನಿಸುತ್ತೆ. ನಮ್ಮ ಸುತ್ತಲೂ ನೋಡಿದ್ರೆ ಎಷ್ಟು ಅದ್ಭುತ ಇದೆ ಅಂದರೆ, ಈ ಕಡೆ ಸಂಪೂರ್ಣವಾದಂತಹ ಒಂದು ನದಿ ಇರ್ತಕ್ಕಂಥದ್ದು, ಎದುರುಗಡೆ ಪ್ರಕೃತಿ ಇರ್ತಕ್ಕಂಥದ್ದು, ಹಿಂದಗಡೆ ಗುಡ್ಡ ಇರ್ತಕ್ಕಂಥದ್ದು. ಇಂತಹ ಒಂದು ವಿಸ್ಮಯ ಕ್ಷೇತ್ರ ಪುರಾತತ್ವ ಇಲಾಖೆ ಸಿಗೋದೇ ಕಷ್ಟ ಇದೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಾಗ್ಬೋದು, ಧರ್ಮನಿಷ್ಠರಾಗ್ಬೋದು, ನಿರಂತರ ಇದಕ್ಕೆ ಏನಾದರೂ ಒಂದು ಪೂಜೆ ವ್ಯವಸ್ಥೆ ಮಾಡುವಂಥ ವ್ಯವಸ್ಥೆಯನ್ನು ಮಾಡಬೇಕಾಗಿದೆ ಅಂತಕ್ಕಂಥ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇರೋದು. ಯಾಕೆಂದರೆ ಇದು ಹಂಪಿ ವಿಶ್ವವಿದ್ಯಾನಿಲಯದ ಪಕ್ಕದಲ್ಲೇ ಇರ್ತಕ್ಕಂಥದ್ದು. ಆ್ಯಕ್ಚುಲಿ ವಿಶೇಷವಾದಂಥ ಒಂದು ತಾಣ ಆಗಿರ್ತಕ್ಕಂಥದ್ದು. ಇಂಥದ್ರಲ್ಲಿ ಇವರು ಬೀಗ ಹಾಕೊಂಡು ಇಟ್ಕೊಂಡ್ರೆ ಸಾರ್ವಜನಿಕ ಯಾವುದೇ ರೀತಿಯಾದಂಥ ಒಂದು ದರ್ಶನ ಆಗೋದಿಲ್ಲ. ಯಾಕೆ ನಮ್ಮಂಥ ಈ ಒಂದು ಕಾಲದಲ್ಲಿ ಇಂತಹ ಒಂದು ಕಟ್ಟಡವನ್ನು ಮಾಡೋದು ಕಷ್ಟ ಇರ್ತದೆ. ನಮ್ಮ ಇವತ್ತಿನ ವರ್ತಮಾನ ಕಾಲ ಪೀಳಿಗೆ ಪೂರ್ವಜರು ಏನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಕೂಡ ನಮಗೆ ಗೊತ್ತಾಗೋದಿಲ್ಲ. ಇಂತಿಂತಹ ಒಂದು ಕ್ಷೇತ್ರಗಳನ್ನು ನೋಡಿದಾಗ ಮಾತ್ರ ಪೂರ್ವಜರು ಯಾವ ರೀತಿಯಲ್ಲಿ ಈ ಒಂದು ದೇಶಕ್ಕೆ, ಸಂಸ್ಕೃತಿಗೆ ಒಂದು ಸಾಮರ್ಥ್ಯವನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ತಿಳಿಲಿಕ್ಕಿರ್ತದೆ.